ಸ್ನೇಹಿತರೆ ನಮಸ್ತೆ. ಆ, ನಾನೇನು ಲಾಸ್ಟ್ ತರಗತಿಯಲ್ಲಿ ಹೇಳಿದ್ದೆ, ಹಿಂದಿನ ತರಗತಿಯಲ್ಲಿ ಸಂಖ್ಯಾವಿಧಗಳು, ನಂತರ ಸುಲಭ ಸಂಕಲನ ವ್ಯವಕಲನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಬಟ್ ಸಂಕಲನ ಮತ್ತು ವ್ಯವಕಲನ ಬಗ್ಗೆ ತಿಳ್ಕೊಳ್ಳೋದು ಈಸಿನೇ. ಬಟ್ ಅದಕ್ಕಿಂತ ಮುಂಚೆ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ ಸ್ಥಾನ ಬೆಲೆ ಬಗ್ಗೆ ನಾವು ಈ ದಿನ ತಿಳ್ಕೊಳ್ತಾ ಹೋಗೋಣ. ಆನಂತರ ಸುಲಭ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ನಾವು ತಿಳಿತಾ ಹೋಗೋಣ. ಹಾಗಾದರೆ ಏನು ಸ್ಥಾನ ಬೆಲೆ? ಸ್ಥಾನ ಬೆಲೆ ಏನು? ಸ್ಥಾನ ಬೆಲೆ ಅಂತ ಹೇಳಿದ್ರೆ ಸಂಖ್ಯೆಗಳ ಸ್ಥಾನಕ್ಕನುಗುಣವಾಗಿ ಅದಕ್ಕೆ ಬೆಲೆಯನ್ನು ನೀಡಲಾಗಿದೆ. ಆ ಬೆಲೆಯನ್ನು ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಸಂಕಲನ ಮತ್ತು ವ್ಯವಕಲನ ಈಸಿ ಆಗ್ತಾ ಹೋಗುತ್ತೆ. ಓಕೆ ಅಲ್ವಾ? ಈಗ ನೋಡಿ, 4 ಅಂತ ಯಾವುದೋ ಒಂದು ಸಂಖ್ಯೆ ಬರೆದಿದ್ದೀನಿ ಅಂದ್ಕೊಳ್ರಿ. ಇಲ್ಲಿ ಯಾವ ರೀತಿಯ ಸಂಖ್ಯೆನೂ ಇಲ್ಲ, ಒಂದೇ ಸಂಖ್ಯೆ ಇದೆ ಅಂದರೆ ಇದು ಬಿಡಿ ಸ್ಥಾನ. ಒಂದೇ ಸಂಖ್ಯೆ ಇದೆ ಅಲ್ವಾ? ಅದೇ ರೀತಿ ಇನ್ನೊಂದು ಸಂಖ್ಯೆನ ಬರೆದೆ, 68 ಅಂತ ಒಂದು ಸಂಖ್ಯೆ ಬರೆದೆ. ಇದರಲ್ಲಿ ನೋಡ್ಕೋಬೇಕು ನೀವು, ಕೊನೆಯಲ್ಲಿ ಇರ್ತಕ್ಕಂಥದ್ದು ಬಿಡಿ ಸ್ಥಾನ. ಕೊನೆಯಲ್ಲಿ ಯಾವುದೇ ಒಂದು ಸಂಖ್ಯೆಯಲ್ಲಿ ಕೊನೆಯಲ್ಲಿರುವುದು ಬಿಡಿ ಸ್ಥಾನ. ಅರ್ಥ ಆಗ್ತಿದೆ ಅಲ್ವಾ? ಇದು ಬಿಡಿ ಸ್ಥಾನ. ಅದರ ಪಕ್ಕದ್ದು ಅಂದರೆ ಎಡಗಡೆ ಇರುವಂಥದ್ದು, ಅದರ ಪಕ್ಕದ್ದು 10ರ ಸ್ಥಾನ. ಯಾವ ಸ್ಥಾನ? 10ರ ಸ್ಥಾನ ಅಲ್ವಾ? ಕೊನೆಯಲ್ಲಿರುವಂಥದ್ದು ಬಿಡಿ ಸ್ಥಾನ, ಅದರ ಪಕ್ಕದಲ್ಲಿರುವುದು 10ರ ಸ್ಥಾನ. ಹಾಗಾದರೆ 2 ಅಂಕಿಗಳಿದ್ದಾಗ ನಮಗೆ ಗೊತ್ತಾಯಿತು. ಅದೇ ರೀತಿ 3 ಅಂಕಿಗಳಿದ್ದರೆ 6, 4, 3 ಅಂತ ಒಂದು ಸಂಖ್ಯೆ ಇದೆ. ಇದರಲ್ಲಿ ಎಷ್ಟು ಅಂಕಿಗಳಿದ್ದಾವೆ? ಒಟ್ಟು ಟೋಟಲಾಗಿ 3 ಅಂಕಿಗಳಿದ್ದಾವೆ. ಟೋಟಲ್ಲು 3 ಅಂಕಿಗಳಿದ್ದಾವೆ ಅಲ್ವಾ? ಹಾಗಾದರೆ ಕೊನೆಯದು ಯಾವ ಸ್ಥಾನ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಬಿಡಿ ಸ್ಥಾನ. ಕೊನೆಯಲ್ಲಿರೋದು ಬಿಡಿ ಸ್ಥಾನ. ಕೊನೆಯದರಲ್ಲಿರುವಂಥದ್ರ ಪಕ್ಕದಲ್ಲಿರೋದು 10ರ ಸ್ಥಾನ. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಅದರ ಪಕ್ಕದಲ್ಲಿರೋದು ಅಂದರೆ 3ನೇ ಸ್ಥಾನದಲ್ಲಿರುವಂಥದ್ದು ಯಾವುದು ಅಂತ ಹೇಳಿದ್ರೆ 100ರ ಸ್ಥಾನ. ಇದು ಸ್ಥಾನ ಬೆಲೆ ಸ್ನೇಹಿತರೆ. ಇದು ಮುಖ್ಯವಾಗಿ ನಿಮಗೆ ಗೊತ್ತಿರಲೇಬೇಕು. ಸಂಕಲನ ವ್ಯವಕಲನ ಏನೇ ಮಾಡಲಿ, ಸ್ಥಾನ ಬೆಲೆಗಳ ಒಂದು ಪರಿಚಯ ನಿಮಗಿತ್ತು ಅಂತ ಹೇಳಿದ್ರೆ ತುಂಬ ಈಸಿ. ಓಕೆ ಅಲ್ವಾ? ಹಾಗಾದರೆ ಇನ್ನೊಂದು ಸಂಖ್ಯೆನ ತೊಗೊಳ್ತೀನಿ. 6, 4, 3, 8 ಅಂತ ಒಂದು ಸಂಖ್ಯೆ ತೊಗೊಂಡೆ. ಹಾಗಾದರೆ ಇದರಲ್ಲಿ ನೋಡಿ, ನೀವು ಆಲ್ರೆಡಿ ಹೇಳ್ಕೊಟ್ಟ ಹಾಗೆ ಬಿಡಿಸ್ಥಾನ ಅಂತ ಹೇಳಿದ್ರೆ ನೀವು 8 ಅಂತ ಹೇಳ್ತೀರಾ ಅಲ್ವಾ? ಬಿಡಿಸ್ಥಾನ 8. ಸೊ 10ರ ಸ್ಥಾನ ಅಂತ ಹೇಳಿದ್ರೆ 3. ಇದು 10ರ ಸ್ಥಾನ. 4 ಅನ್ನೋದು ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನ. ಗೊತ್ತಿದೆ ಅಲ್ವಾ? ಅದೇ ರೀತಿ 6 ಅನ್ನೋದು 1000 ಸ್ಥಾನ. ಯಾವ ಸ್ಥಾನ? 1000 ಸ್ಥಾನ. ಇದೇ ರೀತಿ ಇನ್ನೂ ಒಂದು ಸಂಖ್ಯೆ ಯಾವುದಾದ್ರೂ ಇತ್ತು, ಇಲ್ಲಿ 7 ಅನ್ನೋದೊಂದು ಯಾವುದೋ ಒಂದು ಸಂಖ್ಯೆ ಇತ್ತು ಅಂತ ಹೇಳಿದ್ರೆ ಇದು 10,000ದ ಸ್ಥಾನ. ಯಾವ ಸ್ಥಾನ? 10,000ದ ಸ್ಥಾನ. ಬಿಡಿ 10, 100, 1000, 10,000. ಆನಂತರ ಇನ್ನೊಂದು ಯಾವುದಾದ್ರೂ ಸಂಖ್ಯೆ ಇದ್ದರೂ ಕೂಡ ಇದನ್ನು ನಾವು ಒಂದು ಲಕ್ಷ ಸ್ಥಾನ ಅಂತ ಹೇಳ್ತೀವಿ. ಸ್ಥಾನ ಬೆಲೆಗಳಿವು. ಅರ್ಥ ಆಗ್ತಿದೆ ಅಲ್ವಾ? ಬಿಡಿ 10, 100, 1000, 10,000, ಲಕ್ಷ. ಇದಾದ ನಂತರ 10 ಲಕ್ಷ, ಆನಂತರ ಕೋಟಿ. ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಸ್ಥಾನ ಬೆಲೆ ಅಲ್ವಾ? ಸ್ಥಾನ ಬೆಲೆ ಯಾವ ರೀತಿ ಹೋಗ್ತಿದೆ ಅಂತ ನಮಗೆ ಗೊತ್ತಿದೆ. ಸ್ಥಾನ ಬೆಲೆಗಳನ್ನು ನಾವು ಯಾವಾಗಲೂ ಕೌಂಟ್ ಮಾಡೋದು ಅಥವಾ ಎಣಿಸೋದು ಬಲಗಡೆಯಿಂದ ಎಡಗಡೆಗೆ ಎಣಿಸ್ಕೊತಾ ಹೋಗ್ತೇವೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದು. ಆದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೇರವಾಗಿ ಈ ರೀತಿಯಂತಹ ಸಂಖ್ಯೆಗಳನ್ನು ಕೊಡೋದಿಲ್ಲ ಅವರು ಅಲ್ವಾ? ಅದರಲ್ಲಿರುವಂತಹ ಡೆಸಿಮಲ್ಗಳನ್ನು ಕೊಡ್ತಾರೆ. ಡೆಸಿಮಲ್ ಅಂದರೆ ಬಿಂದುಗಳನ್ನು ಒಳಗೊಂಡಿರುವಂತಹ ಸಂಖ್ಯೆಗಳನ್ನು ಕೊಡ್ತಾರೆ. ಈಗ ನೋಡಿ, 5.45 ಈ ರೀತಿ ಕೊಟ್ಬಿಡ್ತಾರೆ. ಈ ರೀತಿ ಕೊಟ್ಟಾಗ ಇದರಲ್ಲಿ ಸ್ಥಾನ ಬೆಲೆಯನ್ನು ಗುರುತಿಸೋದು ನಿಮಗೆ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಸ್ಥಾನ ಬೆಲೆಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದು ನಿಮಗೆ ತಿಳಿದಿತ್ತು ಅಂತ ಹೇಳಿದ್ರೆ ಅವರು ಸಂಕಲನನೇ ಕೊಡಲಿ ವ್ಯವಕಲನನೇ ಕೊಡಲಿ ಈಸಿಯಾಗಿ ಮಾಡ್ತೀರ. ನಿಮಗೆ ಸಾಮಾನ್ಯವಾಗಿ ಸಂಕಲನ ವ್ಯವಕಲನವನ್ನು ಕೊಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ
ಕೇಳ್ಬೋದು, ಅಥವಾ ನೀವು ಸಾಮಾನ್ಯವಾಗಿ ಯಾವುದೇ ಬೋರ್ಡ್ ಎಕ್ಸಾಮಲ್ಲಾದರೂ ನೋಡ್ಬೋದು. ಸಂಕಲನ ವ್ಯವಕಲನವನ್ನು ಕೊಡ್ತಾರೆ, ಆದರೆ ನೇರವಾಗಿ ಕೊಡುವುದಿಲ್ಲ. ಅದರಲ್ಲಿ ಡೆಸಿಮಲ್ಗಳಿರುತ್ತೆ. ಡೆಸಿಮಲ್ಗಳು ಅಂತ ಹೇಳಿದರೆ ಏನಂತೀವಿ ನಾವು, ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ಗಳನ್ನು ಕೂಡಿಸಿ ಕೊಟ್ಟಾಗ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಕೂಡಿಸ್ಬೇಕು ಅಥವಾ ಯಾವ ರೀತಿ ಅವನ್ನು ಹಾಕ್ಕೋಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಸ್ಥಾನ ಬೆಲೆಗಳ ಬಗ್ಗೆ ನಿಮಗೆ ಮಾಹಿತಿ ಇರುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನೋಡಿ, ಪಾಯಿಂಟ್ ಇದೆ. ಈ ಪಾಯಿಂಟ್ ಇದ್ದಾಗ ಸ್ಥಾನ ಬೆಲೆಯನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಅಂತ ಹೇಳಿದ್ರೆ, ಈ 5 ಇದೆ ಅಲ್ವಾ, ಈ 5 ಬಿಡಿ ಸ್ಥಾನ, ಈ 5 ಬಿಡಿ ಸ್ಥಾನ. ಹಾಗಾದರೆ ಯಾವುದೇ ಒಂದು ಸಂಖ್ಯೆಗೆ ಬಿಡಿ ಸ್ಥಾನದ ಮುಂದಕ್ಕೆ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಬಿಡಿ ಸ್ಥಾನ ಆದ ನಂತರ ಪಾಯಿಂಟ್ ಬಂದಿದೆ ಅಲ್ವಾ. ಹಾಗಾದರೆ ಇದರ ಹಿಂದ್ಗಡೆ ನಾವು ಎಣಿಸ್ಕೊತ ಹೋದಾಗ ಇದು ಬಿಡಿ, ಇಲ್ಲೇನಾದರೂ ಸಂಖ್ಯೆ ಇದ್ದರೆ 10, 100, 1000 ಅಂತ ಎಣಿಸ್ಕೋಬೇಕು. ಪಾಯಿಂಟ್ ಮುಂದ್ಗಡೆ ಇರೋಕ್ಕೆ ಬೇರೆ ರೀತಿಯ ಹೆಸರಿದೆ, ಬೇರೆ ರೀತಿಯ ಸ್ಥಾನವಿದೆ. ಆ ಸ್ಥಾನ ಏನು ಅಂತ ಹೇಳಿದ್ರೆ, ಪಾಯಿಂಟ್ ಮುಂದ್ಗಡೆ ಇರುವ ಮೊದಲ ಸ್ಥಾನಕ್ಕೆ 1/10 ಸ್ಥಾನ ಅಂತ ಕರಿತೇವೆ. ಏನಂತ ಹೇಳ್ತೇವೆ? 1/10 ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂತ ಹೇಳಿದ್ರೆ 4. 1/10 ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 4 ಅನ್ನುವಂತಹ ಸಂಖ್ಯೆ ಇದೆ. ಹಾಗಾದರೆ 5 ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ 1/100 ಸ್ಥಾನ. 1/100 ಸ್ಥಾನ. 1/100 ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 5. ಕ್ಲಿಯರ್ ಅಲ್ವಾ ಸ್ನೇಹಿತರೆ? ಅದೇ ಥರ ಇನ್ನೊಂದು ಯಾವುದಾದ್ರೂ 7 ಅನ್ನೋದೊಂದು ಸಂಖ್ಯೆ ಇತ್ತು ಅಂದರೆ ಇದು 1/1000 ಸ್ಥಾನ. 1/1000 ಸ್ಥಾನ. ಇದೇ ರೀತಿ ಮುಂದುವರಿಯುತ್ತಾ ಹೋಗ್ತದೆ. ಅದು ನೆಕ್ಸ್ಟ್ ಏನಾದರೂ ಇದ್ದರೆ ಏನಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 1/10,000 ಸ್ಥಾನ ಅಲ್ವಾ. ನೋಡಿ ತೋರಿಸ್ತೀನಿ ಅದನ್ನು. ಇಲ್ಲಿ 6 ಅನ್ನೋದಿದೆ. ಪಾಯಿಂಟ್ ಆದಮೇಲೆ 4ನೇ ಸಂಖ್ಯೆ, ಇದು 4ನೇ ಸ್ಥಾನ ಅಲ್ವಾ. ಹಾಗಾದರೆ 6 ಅನ್ನುವಂತಹ ಸಂಖ್ಯೆ 1/10,000 ಸ್ಥಾನದಲ್ಲಿ ಇದೆ ಅಂತ ನೀವು ತಿಳ್ಕೊಬೇಕು. ಅರ್ಥ ಆಗಿದೆ ಅಲ್ವಾ ಸ್ನೇಹಿತರೆ? ಹಾಗಾದರೆ ಇನ್ನು ಒಂದು ಉದಾಹರಣೆಯನ್ನು ನೋಡೋದ್ರ ಮುಖಾಂತರ ನಾವು ಸ್ಥಾನ ಬೆಲೆಯನ್ನು ಇಲ್ಲಿಗೆ ಮೊಟಕುಗೊಳಿಸೋಣ. ಓಕೆ ಅಲ್ವಾ? ನೋಡಿ, ದೊಡ್ಡ ಉದಾಹರಣೆ ತೊಗೊಂಡ್ಬಿಡೋಣ. 4, 6, 3, 8, 7 ಪಾಯಿಂಟ್ 6, 7, 9, 2, 1 ಅಂತ ತಗೊಂಡ್ಬಿಡೋಣ. ಇಷ್ಟು ಸಂಖ್ಯೆಗಳಿದ್ದಾವೆ. ಇಷ್ಟೂ ಸಂಖ್ಯೆಗಳನ್ನು ನಾವು ಸ್ಥಾನ ಬೆಲೆಗನುಗುಣವಾಗಿ ಗುರುತಿಸಬೇಕು. ನೋಡೋಣ. ಹಾಗಾದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಏನಂತ ಹೇಳಿದ್ದೀನಿ ಅಂದರೆ, ಪಾಯಿಂಟ್ ಬಿಡಿ ಸ್ಥಾನದ ಮುಂದ್ಗಡೆ ಬರುತ್ತೆ ಅಂತ. ಪಾಯಿಂಟ್ ಯಾವಾಗಲೂ ಬಿಡಿ ಸ್ಥಾನದ ಮುಂದ್ಗಡೆ ಇರುತ್ತೆ. ಹಾಗಾದರೆ ಇದು ಯಾವ ಸ್ಥಾನ? ಬಿಡಿ ಸ್ಥಾನ ಅಲ್ವಾ ಸ್ನೇಹಿತರೆ? ಇದು ಬಿಡಿ ಸ್ಥಾನ. ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000ದ ಸ್ಥಾನ, ಇದು 10,000ದ ಸ್ಥಾನ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದೇ ರೀತಿ ಪಾಯಿಂಟ್ ಹಿಂದ್ಗಡೆ ಇರುವಂಥದ್ದು ಯಾವ ಸ್ಥಾನ ಅಂತ ನೋಡೋಣ. ಪಾಯಿಂಟ್ ಹಿಂದ್ಗಡೆ ಇರುವಂತಹ 6, ಇದು 1/10ರ ಸ್ಥಾನ. ಪಾಯಿಂಟ್ ಹಿಂದ್ಗಡೆ ಇರುವಂತಹ 2ನೇ ಸ್ಥಾನ 1/100ರ ಸ್ಥಾನ. 3ನೇ ಸ್ಥಾನ 1/1000 ಸ್ಥಾನ. 4ನೇದು 1/10,000 ಸ್ಥಾನ. 5ನೇದು 1/1,00,000 ಸ್ಥಾನ ಅಲ್ವಾ. ಇದಿಷ್ಟು ಕೂಡ ನಿಮಗೆ ತಿಳಿದಿರಬೇಕಾಗಿರುತ್ತೆ ಸ್ನೇಹಿತರೆ. ಇದಿಷ್ಟನ್ನು ತಿಳ್ಕೊಂಡ್ರೆ ಮಾತ್ರ ಅದು ಎಂತಹದ್ದೇ ಆಗಲಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ತುಂಬ ಈಸಿ ಅಂತ ಹೇಳ್ಬೋದು. ಹಾಗಾದರೆ ಏನೂ ಪಾಯಿಂಟ್ ಕೊಟ್ಟಿಲ್ಲ ಅವರು, ಸುಮ್ಮನೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. 58 ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ಕೊಳ್ರಿ. 58 ಅನ್ನೋದು ಒಂದು ಸಂಖ್ಯೆ. ಈ ಸಂಖ್ಯೆಯಲ್ಲಿ ನಮಗೆ ಬೇಕಾಗಿರೋದು ಪಾಯಿಂಟ್ ಕೊಟ್ಟಿಲ್ಲ. ಹಾಗಾದರೆ ಪಾಯಿಂಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಪಾಯಿಂಟ್ ಎಲ್ಲಿರುತ್ತೆ? ಯಾವುದೇ ಒಂದು ಸಂಖ್ಯೆಗೆ ಪಾಯಿಂಟ್ ಕೊಟ್ಟಿಲ್ಲ ಅಥವಾ ಬಿಂದುವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಬಿಂದು ಕೊನೆಯಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ರಿ. ಆ ಬಿಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಬಿಂದುವನ್ನು ನಾವು ಕೊನೆಯಲ್ಲಿ ಇಟ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಇಟ್ಕೊಂಡು ನಾವು ಲೆಕ್ಕವನ್ನು ಪ್ರಾರಂಭ ಮಾಡಬೇಕು. ಹಾಗಾದರೆ ಬಿಂದುವಿನ ಮುಂದ್ಗಡೆ ಏನಿರುತ್ತೆ? ಬಿಂದುವಿನ ಮುಂದ್ಗಡೆ ಯಾವಾಗಲೂ ಝೀರೋಗಳನ್ನು, ಎಷ್ಟು ಬೇಕಾದರೂ ಝೀರೋಗಳನ್ನು ಹಾಕ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಗೆ ಅವರು ಬಿಂದುವನ್ನೇ ಕೊಟ್ಟಿರಲಿಲ್ಲ.
ಬಿಂದುವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಬಿಂದುವನ್ನು ಹಾಕ್ಕೋಬೋದು. ಆ ಬಿಂದುವನ್ನು ನಾವು ಕೊನೆಯಲ್ಲಿ ಇಟ್ಕೋಬೇಕು. ಕೊನೆಯಲ್ಲಿ ಇಟ್ಕೊಂಡ ನಂತರ ಮುಂದೆ ಯಾವ ಸಂಖ್ಯೆಗಳಿರ್ತವೆ? ಝೀರೋನೇ ಇರುತ್ತೆ. ಹಾಗಾದರೆ ಇಲ್ಲಿ ನೋಡಿ 38.5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಿಂದುವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಒಂದು ಬಿಂದು ಬಿಡಿ ಸ್ಥಾನದ ಮುಂದೆ ಇರುತ್ತೆ. ಹಾಗಾದರೆ ಇದು ಯಾವ ಸ್ಥಾನ? ಹಾಗಾದರೆ ಬಿಡಿ ಸ್ಥಾನ. ಇದು 10ರ ಸ್ಥಾನ. ಇದು ಯಾವ ಸ್ಥಾನ? ಬಿಂದುವಿನ ಮುಂದುಗಡೆ ಇರುವಂಥ ಸ್ಥಾನ. ಬಿಂದುವಿನ ಮುಂದೆ ಮೊದಲ ಸ್ಥಾನ ಅಂದರೆ 1/10ರ ಸ್ಥಾನ. ಇಷ್ಟು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಸಂಕಲನ ಮಾಡೋದು ತುಂಬ ಈಸಿ ಸ್ನೇಹಿತರೆ. ಓಕೆ ಅಲ್ವಾ? ಈಗ ಸಂಕಲನ ಮಾಡೋಣ. ಸುಲಭ ಸಂಕಲನ ಅಂತ ತಿಳ್ಕೊಳ್ಳಿ. ಸಂಕಲನ ಹೇಗೆ ಸಂಕಲನ ಮಾಡೋದು? ಸಾಮಾನ್ಯವಾಗಿ ಕೂಡಿಸುವಂತಹ ಲೆಕ್ಕ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಈ ರೀತಿ ಡೆಸಿಮಲ್ಗಳನ್ನು ಕೊಟ್ಟಾಗ, ಅಂದರೆ ಬಿಂದುಗಳನ್ನು ಕೊಟ್ಟಾಗ ಯಾವ ರೀತಿ ಸಂಕಲನ ಮಾಡಬೇಕು ಅನ್ನೋದರಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಎಡುತ್ತಿರ್ತೀರ. ಹಾಗಾದರೆ ಯಾವ ರೀತಿ ಸಂಕಲನ ನೋಡೋಣ, ಓಕೆನಾ? ಮೊದಲನೆಯದು 5, 4, 3 + 7, 6, 8 ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರು ನೇರವಾಗಿ ಈ ಎರಡೂ ಸಂಖ್ಯೆಗಳನ್ನು ಸಂಕಲನ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ನೀವು ಸ್ಥಾನ ಬೆಲೆಗಳನ್ನು ತಿಳ್ಕೊಂಡಿರಬೇಕು. ಸ್ಥಾನ ಬೆಲೆ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಹಾಗಾಗಿ ನಾನು ಈಗ ನೋಡಿ 5, 4, 3 ಇದನ್ನು ಮೊದಲ ಕೊಟ್ಟಿರುವಂಥ ಸಂಖ್ಯೆನ ಫಸ್ಟು ಹಚ್ಕೊತೀನಿ. 5, 4, 3 ಇದರಲ್ಲಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 3, 10ರ ಸ್ಥಾನದಲ್ಲಿ 4, 100ರ ಸ್ಥಾನದಲ್ಲಿ 5. ಅದೇ ರೀತಿ ಈ ಸಂಖ್ಯೆ ನೋಡ್ಕೋಬೇಕು ನೀವು. ಈ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿರೋದು ಯಾವುದು? 8 ಅಲ್ವಾ? ಅದೇ ರೀತಿ 10ರ ಸ್ಥಾನದಲ್ಲಿ 6, 7, 100ರ ಸ್ಥಾನದಲ್ಲಿ 7. ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನವನ್ನೇ ನಾವು ಬರೆದುಕೊಳ್ಳಬೇಕು. ಇದು ತುಂಬ ಇಂಪಾರ್ಟೆಂಟು, ಇದು ತುಂಬ ಮುಖ್ಯವಾದ ಮಾಹಿತಿ. ಇದರಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ, ಇದರಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. ಹಾಗಾಗಿ ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನ. ಇಲ್ಲಿ ಬಿಡಿ ಸ್ಥಾನ ಆದಮೇಲೆ 10ರ ಸ್ಥಾನ, 10ರ ಸ್ಥಾನದಲ್ಲಿ 4 ಇದೆ, ಇದರಲ್ಲಿ 10ರ ಸ್ಥಾನ 6 ಇದೆ. 10ರ ಸ್ಥಾನದ ಕೆಳಗಡೆ 10ರ ಸ್ಥಾನ, 100ರ ಸ್ಥಾನದ ಕೆಳಗಡೆ 100ರ ಸ್ಥಾನ. ಈಗ ನೀವು ಸಂಕಲನ ಮಾಡ್ತೀರಾ ಈಸಿಯಾಗಿ. 8, 3 11ಕ್ಕೆ 1 ದಶಕ 1, 6, 4, 10 10, 1 11ಕ್ಕೆ 1 ದಶಕ 1, 5, 1, 6, 6, 7, 13. ಈ ಸಂಕಲನ ನಿಮಗೆ ಈಸಿ ಆಗುತ್ತೆ. ಇದೇ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಸ್ಥಾನ ಬೆಲೆಗನುಗುಣವಾಗಿಯೇ ನೀವು ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಬರೆದುಕೊಂಡು ಆನಂತರ ನೀವು ಮಾಡಬೇಕು. ಇದರಲ್ಲಿ ಎರಡೂ ಕೂಡ 3 ಸಂಖ್ಯೆಗಳನ್ನು ಕೊಟ್ಟಿದ್ದೆ, ಸೊ ನಿಮಗೆ ಈಸಿ ಆಯಿತು. ಇನ್ನೊಂದು ಲೆಕ್ಕವನ್ನು ನೋಡೋಣ. ಈಗ 45 + 6, 4, 9, 8 ಅಂತ ಕೊಟ್ಟೆ ಅಂದ್ಕೊಟ್ರೆ 6498. ಓಕೆ ಅಲ್ವಾ? ಈಗ ನೀವು ಬರ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರನ್ನು ಬಹಳ ವಿದ್ಯಾರ್ಥಿಗಳು ನಾನು ಸಫರ್ ಪಡೋದನ್ನು ನೋಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಈ ರೀತಿ ಏನಾದರೂ ಲೆಕ್ಕ ಕೊಟ್ಟಾಗ 2 ಅಂಕಿ ಮತ್ತು 4 ಅಂಕಿಯನ್ನು ಮಿಕ್ಸ್ ಮಾಡಿ ಲೆಕ್ಕವನ್ನು ಕೊಟ್ಟಾಗ ಅವ್ರು ಯಾವ ರೀತಿ ಬರ್ಕೊತಾರೆ ಅಂತ ಹೇಳಿದ್ರೆ 45, 64, 98 ಅಂತ ಬರ್ಕೊತಾರೆ. ಇದು ತಪ್ಪು, ಇದು ರಾಂಗ್ ಮೆಥಡು. ಇದನ್ನು ನೀವು ಬರೆದುಕೊಳ್ತಿದ್ರೆ ಅದು ತಪ್ಪು ಸ್ನೇಹಿತರೆ. ಈ ರೀತಿ ಬರೆದುಕೊಳ್ಳುವುದು ತಪ್ಪು ವಿಧಾನ. ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಬರೆದುಕೊಳ್ಳೋದು ತಪ್ಪು ವಿಧಾನ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿಯೇ ನೀವು ಇವು ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಬರೆದುಕೊಳ್ಬೇಕು. ಮೊದಲೇನಿದೆ? 45 ಇದೆ. 45 ಇದರಲ್ಲಿ ಬಿಡಿ ಸ್ಥಾನ ಏನಿದೆ? 5, 10ರ ಸ್ಥಾನ 4, ಇದರಲ್ಲಿ ಬಿಡಿ 10 ಮಾತ್ರ ಇದೆ. ಇದರಲ್ಲಿ ನೋಡಿ ಬಿಡಿ 10, 100, 1000 ಇದೆ. ಅಂದರೆ 4 ಸ್ಥಾನಗಳನ್ನು ಒಳಗೊಂಡಿದೆ. ಅದರ ಅರ್ಥ ಏನು? ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನವನ್ನೇ ಬರೆದುಕೋಬೇಕಂತ ನಾನು ಹೇಳಿದ್ದೀನಿ. ಹಾಗಾದರೆ ಇದರಲ್ಲಿ ಬಿಡಿ ಸ್ಥಾನ ಯಾವುದು? 8 ಅಲ್ವಾ? ಹಾಗಾಗಿ 8ಅನ್ನು ಬರ್ಕೋಬೇಕು. 10ರ ಸ್ಥಾನದ ಕೆಳಗೆ 10ರ ಸ್ಥಾನ. ಹಾಗಾದರೆ 10ರ ಸ್ಥಾನದಲ್ಲಿ ಯಾವುದಿದೆ? 9 ಇದೆ. 9, 4 ಮತ್ತು 6. ಈಗ ನೀವು ಸಂಕಲನ ಮಾಡ್ಕೋಬೇಕು ಸ್ನೇಹಿತರೆ. 8, 5 ಎಷ್ಟು? 13. 13ಕ್ಕೆ 3 ದಶಕ 1, 9, 1, 10, 4, 14ಕ್ಕೆ 4 ದಶಕ 1, 4, 1, 5, 6ಕ್ಕೆ 6, 6500
43. ಇದು ನಿಜವಾದ ಬರೆದುಕೊಳ್ಳುವ ರೀತಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ನೀವು ಸ್ಥಾನ ಬೆಲೆಯನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾದರೆ ಇನ್ನೊಂದು ಲೆಕ್ಕವನ್ನು ನೋಡೋಣ. ನೋಡಿ ಸ್ನೇಹಿತರೆ, ಎಲ್ಲವೂ ಸ್ಥಾನ ಬೆಲೆ, ಎಲ್ಲವೂ 3 ಅಂಕಿಯ ಸಂಖ್ಯೆನೂ ಇಲ್ಲ, 2 ಅಂಕಿಯ ಸಂಖ್ಯೆ ಇಲ್ಲ, 4 ಅಂಕಿಯ ಸಂಖ್ಯೆನೂ ಇಲ್ಲ, ಎಲ್ಲ ಬೇರೆ ಬೇರೆ ಸ್ಥಾನಗಳನ್ನು ಒಳಗೊಂಡಿರುವಂತಹ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಹಾಗಾದರೆ ಇವನ್ನು ಬರೆದುಕೊಳ್ಳುವ ರೀತಿ ನಿಮಗೆ ಗೊತ್ತಿತ್ತು ಅಂತ ಹೇಳಿದರೆ ನಿಮ್ಮ 90% ಒಂದು ಲೆಕ್ಕದ ಕೆಲಸ ಮುಗಿದ ಹಾಗೆ. ಓಕೆನಾ. ಮೊದಲು ಕೊಟ್ಟಿರುವಂತಹ ಸಂಖ್ಯೆನ ಬರೆದುಕೊಳ್ಳಿ. 6, 4, 3 ಅಲ್ವಾ. ಈಗ ಗೊತ್ತಿದೆ ನಿಮಗೆ ಈ 6, 4, 3ರಲ್ಲಿ 3 ಬಿಡಿ ಸ್ಥಾನದ ಸಂಖ್ಯೆ ಅಲ್ವಾ, ಬಿಡಿ ಸ್ಥಾನದ ಸಂಖ್ಯೆ. ಹಾಗಾದರೆ ಇದರಲ್ಲಿ ಬಿಡಿ ಸ್ಥಾನದ ಸಂಖ್ಯೆ ಕೆಳಗಡೆ ಈ 3ರಲ್ಲೂ ಈ 2ರಲ್ಲೂ ಇರುವಂಥ ಬಿಡಿ ಸ್ಥಾನದ ಸಂಖ್ಯೆಗಳನ್ನು ಬರ್ಕೊಂಬಿಡಿ. ಫಸ್ಟು 78, ಇದರಲ್ಲಿ ಬಿಡಿ ಸ್ಥಾನ ಯಾವುದು? 8 ಬರ್ಕೊಳ್ಳಿ. ಓಕೆನಾ. ಆನಂತರ 7 ಬರ್ಕೊಳ್ಳಿ ಅಲ್ವಾ. ಆನಂತರ ಬನ್ನಿ, ಈಗ ಇದರಲ್ಲಿ ಬಿಡಿ ಸ್ಥಾನ ಯಾವುದು? 5. ಈ ಬಿಡಿ ಸ್ಥಾನದ ಕೆಳಗೆ 5 ಬರ್ಕೊಂಡ್ರಿ. ಆನಂತರ ಇರೋದು 10ರ ಸ್ಥಾನ, 10ರ ಸ್ಥಾನದ ಕೆಳಗೆ 2. ಆನಂತರ ಇರೋದು 100ರ ಸ್ಥಾನ, ಅದರ ಕೆಳಗೆ 9. ಆನಂತರ ಇರೋದು 1000 ಸ್ಥಾನ, ಅದು 4. ಅದರ ನಂತರ 10,000, ಅದು 6. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ರೀತಿಯ ಸಂಖ್ಯೆಗಳು ಇಲ್ಲ ಅಂದರೆ 0ವನ್ನು ನೀವು ಹಾಕ್ಕೋಬೋದು ಅಥವಾ ಹಾಕ್ಕೊಳ್ದೇನೂ ಇರ್ಬೋದು. ಸಾಮಾನ್ಯವಾಗಿ ಹಿಂಗೆ ಹೇಳ್ಕೊಬೋದು. ಬೇಕಾದರೆ ನೀವು 0ವನ್ನು ಬೇಕಾದರೆ ಹಾಕ್ಕೋಬೋದು. ಆದರೆ ಕೂಡಿಸಿಕೊಳ್ಳುವಾಗ ಮಾತ್ರ ಕೂಡಿಸ್ಕೋಬೇಕು. ನೋಡ್ಕೊಳ್ಳಿ. 3 × 11, 11 5 16ಕ್ಕೆ 6 ದಸ್ಗ 1, 4 7 11, 11 2 13, 13 1 14ಕ್ಕೆ 4 ದಸ್ಗ 1, 9 6 15, 15 1 14ಕ್ಕೆ 6 ದಸ್ಗ 1. ಇಲ್ಲಿ ಯಾವ ರೀತಿಯ ಸಂಖ್ಯೆಗಳು ಇಲ್ಲ. 4 1 5, 6ಕ್ಕೆ 6 ಇಷ್ಟೇ. ನೋಡಿ ಸ್ನೇಹಿತರೆ, ಅವರು ಎಷ್ಟೇ ಅಂಕಿಯ ಸಂಖ್ಯೆಗಳನ್ನು ಕೊಟ್ಟರೂ ಸಹ ನೀವು ಬರೆದುಕೊಳ್ಳುವ ರೀತಿಯನ್ನು ನೀವು ತಿಳ್ಕೊಂಡಿದ್ರೆ ನಿಮಗೆ ಸಂಕಲನ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ಬಿಂದುಗಳನ್ನು ಹೊಂದಿರುವಂತಹ ಸಂಕಲನ ಯಾವ ರೀತಿ ಮಾಡುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ಇದು 3ನೇದು, ಇದು 4ನೇ ಲೆಕ್ಕ ಅಲ್ವಾ. ನೋಡಿ 76 ಪ್ಲಸ್ 0.04 ಈ ರೀತಿಯ ಸಂಖ್ಯೆಗಳನ್ನು ನೀವು ನೋಡಿರ್ತೀರಿ. ಸಾಮಾನ್ಯವಾಗಿ ಹಲವಾರು ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ಗಳಲ್ಲಿ ಈ ರೀತಿಯ ಬಿಂದುಗಳನ್ನು ಒಳಗೊಂಡಿರುವಂಥ, ಅಥವಾ ಇನ್ನೊಂದು ಹಾಕ್ತೀನಿ 2.38. ನೋಡಿ ಸ್ನೇಹಿತರೆ, ಇಲ್ಲಿ ಬಿಂದುಗಳನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಬಿಂದು ಇಲ್ಲದೆ ಇರುವಂಥ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಿಂದು ಇಲ್ಲ, ಇಲ್ಲಿ ಬಿಂದು ಇದೆ, ಇಲ್ಲೂ ಬಿಂದು ಇದೆ, ಇಲ್ಲಿ ಬಿಂದುವಿನ ಹಿಂದೆ 0 ಇದೆ, ಇಲ್ಲಿ ಬಿಂದುವಿನ ಹಿಂದೆ 2 ಇದೆ. ಈ ರೀತಿಯ ಕನ್ಫ್ಯೂಷನ್ ಇರುವಂತಹ ಸಂಖ್ಯೆಗಳನ್ನು ಕೊಟ್ಟಾಗ ನೀವೇನು ಮಾಡ್ತೀರಾ? ರಾಂಗನ್ನು ಹಾಕ್ಬಂದ್ಬಿಡ್ತೀರಾ ಅಥವಾ ತಪ್ಪು ಲೆಕ್ಕವನ್ನು ಮಾಡ್ತೀರಾ. ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡೋದು ಅಂತ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಈಗ 76, ಇದಕ್ಕೆ ನಾನು ಬಿಂದುವನ್ನು ಕೊಟ್ಟಿಲ್ಲ ಅಂತ ಹೇಳಿದೆ. ಬಿಂದುವನ್ನು ಕೊಟ್ಟಿಲ್ಲದೆ ಇದ್ದಾಗ, ಯಾವುದೇ ಒಂದು ಸಂಖ್ಯೆಗೆ ಬಿಂದು ಇಲ್ಲದೇ ಇದ್ದಾಗ ಬಿಂದು ಎಲ್ಲಿರುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ, ಕೊನೆಯಲ್ಲಿರುತ್ತೆ ಅಂತ. ಹಾಗಾದರೆ ಈ ರೀತಿ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದ್ರೆ 76 ಹಂಗೆ ಬರ್ಕೊಂಡ್ರೆ ಇದಕ್ಕೆ ಬಿಂದು ಇಲ್ಲ ಅಲ್ವಾ. ಬಿಂದು ಇಲ್ಲ ಅಂದರೆ ಕೊನೆಯಲ್ಲಿ ಇಟ್ಕೋಬೋದಲ್ವ ನೀವು ಬಿಂದು, ನಾನು ಆಲ್ರೆಡಿ ಹೇಳಿದ ಹಾಗೆ. ಓಕೆ, ಈಗ ಈ ಸಂಖ್ಯೆಗೆ ಬಂದ್ರಿ. ಈ ಸಂಖ್ಯೆಯಲ್ಲಿ ಬಿಂದುವಿನ ನೇರಕ್ಕೆ ಬಿಂದುವನ್ನು ಇಟ್ಟುಕೊಳ್ಳಿ. ಬಿಂದುವಿನ ನೇರಕ್ಕೆ ಬಿಂದುವನ್ನು ಇಟ್ಕೊಂಬಿಡಿ ಫಸ್ಟು. ಓಕೆನಾ. ಬಿಂದುವಿನ ಹಿಂದ್ಗಡೆ ಯಾವುದಿದೆ? 0 ಇದೆ. ಆ 0ನ ಬರ್ಕೊಳ್ಳಿ. ಈಗ ಬಿಂದುವಿನ ಮುಂದ್ಗಡೆ 0, ಅದರ ಮುಂದ್ಗಡೆ 4 ಅಲ್ವಾ ಸ್ನೇಹಿತರೆ. ಅದೇ ರೀತಿ ಇಲ್ಲಿಗೆ ಬನ್ನಿ. ಇದರಲ್ಲಿ ಬಿಂದುವಿನ ನೇರಕ್ಕೆ ಬಿಂದುವನ್ನು ಇಟ್ಟುಕೊಳ್ಳಿ. ಓಕೆನಾ. ಬಿಂದುವಿನ ಹಿಂದೆ ಯಾವಾಗಲೂ ಯಾವ ಸ್ಥಾನ ಇರುತ್ತೆ? ಬಿಡಿ ಸ್ಥಾನ. ಬಿಡಿ ಸ್ಥಾನದಲ್ಲಿ ಯಾವುದಿದೆ? 2. ಬಿಂದುವಿನ ಮುಂದ್ಗಡೆ ಬನ್ನಿ. ಬಿಂದು 1/10ರ ಸ್ಥಾನದಲ್ಲಿ 3 ಇದೆ. 1/100ರ ಸ್ಥಾನದಲ್ಲಿ 8 ಇದೆ. ಇಷ್ಟೇ ನೋಡಿ ಸ್ನೇಹಿತರೆ. ನೀವು ಬರೆದುಕೊಳ್ಳುವ ವಿಧಾನವನ್ನು ತಿಳ್ಕೊಂಡ್ರೆ ನಿಮಗೆ 90% ಕೆಲಸ ಮುಗಿದ ಹಾಗೆ. ಹಾಗಾದರೆ ಇಲ್ಲಿ ಏನಿದೆ? ಯಾವುದೇ ಒಂದು ಸಂಖ್ಯೆಗೆ ಬಿಂದುವನ್ನು ಕೊಟ್ಟಿಲ್ಲ. ಬಿಂದುವನ್ನು ನಾವು ಇಟ್ಕೊಂಡ್ರೆ ಕೂಡ ಅದ್ರ ಮುಂದೆ ಏನಿರುತ್ತೆ ಅಂತ ಹೇಳಿದೆ ನಾನು? 0ಗಳಿರುತ್ತೆ ಅಲ್ವಾ ಸ್ನೇಹಿತರೆ. ಓಕೆ, ಈಗ ಅಡಿಷನ್ ಮಾಡೋಣ, ಕೂಡಿಸ್ಕೊತ ಹೋಗೋಣ. 8 4 12ಕ್ಕೆ 2 ದಸ್ಗ 1, 3 1 4, ಬಿಂದುವಿನ ನೇರಕ್ಕೆ ಬಿಂದು 6 2 8, 7ಕ್ಕೆ 7. ಸೊ
ಈ ಒಂದು ಲೆಕ್ಕದ ನಿಜವಾದ ಉತ್ತರ, ನಿಖರವಾದ ಉತ್ತರ 78.42. ಈ ರೀತಿ ನಿಮಗೆ ಸ್ಥಾನ ಬೆಲೆ ಗೊತ್ತಿದ್ದೇ ಆಗಿದ್ದರೆ ಅಥವಾ ಯಾವುದೇ ಒಂದು ಸಂಖ್ಯೆಗೆ ಬಿಂದುವನ್ನು ಕೊಟ್ಟಿಲ್ಲದೆ ಇದ್ದಾಗ ಎಲ್ಲಿ ಬಿಂದುವನ್ನು ಇಟ್ಕೊಳ್ಬೇಕಂತ ಗೊತ್ತಿದ್ದರೆ ಸುಲಭವಾಗಿ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಹಾಗೂ ಗುಣಾಕಾರ ಭಾಗಾಕಾರಗಳ ಲೆಕ್ಕಗಳನ್ನು ನೀವು ಸುಲಭವಾಗಿ ಮಾಡ್ತೀರ ಸ್ನೇಹಿತರೆ. ಇದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ವಾ? ಓಕೆ, ಇನ್ನು ಒಂದು ಲೆಕ್ಕವನ್ನು ಮಾಡೋದ್ರ ಮೂಲಕ ಸಂಕಲನವನ್ನು ಮುಗಿಸ್ಕೊಳ್ಳೋಣ. ಓಕೆ, 5ನೇ ಲೆಕ್ಕ. ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸಂಕಲನ ಮಾಡುವಾಗ ಅಥವಾ ವ್ಯವಕಲನ ಮಾಡುವಾಗ ನಿಮಗೆ ಮುಖ್ಯವಾಗಿ ಸ್ಥಾನ ಬೆಲೆಯನ್ನು ತಿಳ್ಕೊಂಡಿರಬೇಕು ಅಂತ. ಈಗ ನೋಡಿ, 6 ಇದೆ ಅಂದರೆ ಇದು ಸಿಂಗಲ್ ಡಿಜಿಟ್ ನಂಬರ್ ಅಂತ ಹೇಳ್ತೀವಿ. ಇದರಲ್ಲಿ ಬಿಡಿಸ್ಥಾನ ಅಂದರೆ ಇದೆ, 6 ಬಿಡಿಸ್ಥಾನ ಆಗುತ್ತೆ. ಸೊ 6ನ ಬರ್ಕೊಂಡ್ರಿ. ಇದು ಪಾಯಿಂಟೆಲ್ಲ ಕೊಟ್ಟಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದರೆ 6ಕ್ಕೂ ಪಾಯಿಂಟ್ ಇಟ್ಕೊಳ್ಳಿ. 6ಕ್ಕೆ ಯಾವುದೇ ಒಂದು ಸಂಖ್ಯೆಗೆ ಪಾಯಿಂಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಕೊಟ್ಟಿಲ್ಲದೆ ಇದ್ದಾಗ ಕೊನೆಯಲ್ಲಿರುತ್ತೆ. ಮುಂದುಗಡೆ ಯಾವ ಸಂಖ್ಯೆ ಇರುತ್ತೆ? 0ಗಳಿರುತ್ತೆ ಅಲ್ವಾ? ಮುಂದುಗಡೆ ಏನಿರುತ್ತೆ? ಎಷ್ಟು ಬೇಕಾದ್ರೂ 0 ಇರ್ಬೋದು. ಹಾಗಾದರೆ ನೆಕ್ಸ್ಟ್ ಮುಂದಿನ ಸಂಖ್ಯೆ ಯಾವುದು? 352.64. ಪಾಯಿಂಟಿನ ನೇರಕ್ಕೆ ಪಾಯಿಂಟನ್ನು ಇಟ್ಕೊಳ್ಳೋಣ. ಹಾಗಾದರೆ ಪಾಯಿಂಟಿನ ಹಿಂದೆ ಯಾವುದಿರುತ್ತೆ? ಬಿಡಿಸ್ಥಾನ. ಪಾಯಿಂಟಿನ ಹಿಂದೆ ಬಿಡಿಸ್ಥಾನದ ಕೆಳಗೆ ಬಿಡಿಸ್ಥಾನ. ಅದರ ಹಿಂದ್ಗಡೆ ಇರೋದು 5, ಅದರ ಹಿಂದ್ಗಡೆ ಇರೋದು 3ರ ಸ್ಥಾನದಲ್ಲಿ ಅಲ್ವಾ? ಪಾಯಿಂಟ್ ಮುಂದ್ಗಡೆ ಬನ್ನಿ. ಈಗ ಪಾಯಿಂಟಿನ ಮುಂದ್ಗಡೆ ಮೊದಲ ಸ್ಥಾನ 6, ಅದರ ನಂತರ ಇರೋದು 4. ಇದು ಆಯಿತು, ಇದು ಆಯಿತು. ಈಗ ಈ ಸಂಖ್ಯೆ ಬಿಂದುವಿನ ನೇರಕ್ಕೆ ಬಿಂದು, ಬಿಂದುವಿನ ಹಿಂದೆ ಬಿಡಿಸ್ಥಾನಕ್ಕೆ ಬಿಡಿಸ್ಥಾನದ ಕೆಳಗೆ ಬಿಡಿಸ್ಥಾನ, ಬಿಂದುವಿನ ಮುಂದೆ 2, 3. ಮುಂದಿನ ಸಂಖ್ಯೆ ಇದು ಮುಗಿತು. ಇದು ಈಗ ಬಿಂದುವಿನ ನೇರಕ್ಕೆ ಬಿಂದು, ಬಿಡಿಸ್ಥಾನಕ್ಕೆ 0, ಬಿಡಿಸ್ಥಾನದ ಮುಂದುಗಡೆ 0, ಅದರ ಮುಂದುಗಡೆ ಕೂಡ 0, ಅದರ ನಂತರ 4 ಅಲ್ವಾ ಸ್ನೇಹಿತರೆ? ಇದು ಬರೆದುಕೊಳ್ಳುವ ವಿಧಾನ. ಇದು ಗೊತ್ತಿತ್ತು ಅಂತ ಹೇಳಿದ್ರೆ ನಿಮಗೆ ನಾನು ಆಲ್ರೆಡಿ ಹೇಳಿದಾಗೆ 90% ಕೆಲಸ ಮುಗಿದ ಹಾಗೆ ಅಲ್ವಾ? ಹಾಗಾದರೆ ಈಗ ನೋಡಿ, ಸಂಕಲನ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಾವುದೇ ರೀತಿಯ ಸಂಖ್ಯೆಗಳು ಕೊಟ್ಟಿಲ್ಲ ಅಂದರೆ 0 ಅಲ್ವಾ? ಇಲ್ಲಿ ಕೊಟ್ಟಿಲ್ಲ 0 ಅಲ್ವಾ? ಈಗ ನೋಡಿ, 0 + 4 4, 4 + 3 7, 6 + 2 8, ಬಿಂದುವಿಗೆ ಬಿಂದು 6 2 8 8 7 15, 15ಕ್ಕೆ 5 10 1, 5 1 6, 3ಕ್ಕೆ 3. ಇದರ ಉತ್ತರ 365.874 ಬರುತ್ತೆ ನೋಡಿ ಸ್ನೇಹಿತರೆ. ಇದಿಷ್ಟು ಸಂಕಲನ. ಈಗ ವ್ಯವಕಲನದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೀವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಥವಾ ಸ್ಥಾನ ಬೆಲೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ವ್ಯವಕಲನವೂ ಕೂಡ ನಿಮಗೆ ತುಂಬ ಸುಲಭ ಅಲ್ವಾ? ಹೋಗೋಣ. ನೋಡಿ, ವ್ಯವಕಲನ ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಸಂಖ್ಯೆನ ಕೊಡ್ತೇನೆ. ಈಗ -642 ಅಂತ ಕೊಟ್ಟೆ. ಈ ರೀತಿಯ ಸಂಖ್ಯೆ, ಇದನ್ನು ನಾವು ಕಳಿಬೇಕು. ಫಸ್ಟಿಗೆ ಸ್ಟಾರ್ಟಿಂಗು ಈಸಿ ಇರೋದೇ ಕೊಟ್ಟಿದ್ದೀನಿ. 3 ಅಂಕಿಗಳನ್ನು ಹೊಂದಿರುವಂಥ ಸಂಖ್ಯೆಗಳು 7 8 3 ಬರ್ಕೊಂಡೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನ, 10ರ ಸ್ಥಾನದ ಕೆಳಗೆ 10ರ ಸ್ಥಾನ, 100ರ ಸ್ಥಾನದ ಕೆಳಗೆ 100ರ ಸ್ಥಾನ. ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ 4 ಇದೆ, 100ರ ಸ್ಥಾನದಲ್ಲಿ 6 ಇದೆ. ಕಳೀರಿ ಸ್ನೇಹಿತರೆ, ಕಳಿಬೇಕು. 3ರಲ್ಲಿ 2 ಹೋದರೆ 1, 8ರಲ್ಲಿ 4 ಹೋದರೆ 4, 7ರಲ್ಲಿ 6 ಹೋದರೆ 1. ಈ ರೀತಿ ಕಳೆಯುವುದು ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂಥದ್ದು ಅಲ್ವಾ? ಅದೇ ರೀತಿ ಈ ರೀತಿಯ ಸಂಖ್ಯೆಗಳು ಕೊಟ್ಟಾಗ ಮೇಲೆಲ್ಲವೂ ದೊಡ್ಡ ಸಂಖ್ಯೆ, ಕೆಳಗಡೆ ಎಲ್ಲವೂ ಚಿಕ್ಕ ಸಂಖ್ಯೆಗಳು ಇದ್ದಾಗ ನೀವು ಈಸಿಯಾಗಿ ಮಾಡ್ತೀರ. ಅದೇ ಥರ ಈಗ ನೋಡಿ, ಈ ರೀತಿ ಕೊಟ್ಟಾಗ ಇಲ್ಲಿ ನೋಡಿ, ಈ ರೀತಿ ಕೊಟ್ಟರೆ ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು.
ನೋಡಿ, ಇದು ದಶಕ ಸಹಿತ ವ್ಯವಕಲನ ಈಗ ಮಾಡ್ತಾ ಇರೋದು. ಇದು ದಶಕ ರಹಿತ, ಇದು ದಶಕ ಸಹಿತ. ನೋಡಿ ಸ್ನೇಹಿತರೆ, ಮೊದಲು ಕೊಟ್ಟಿರುವಂಥ ಸಂಖ್ಯೆ 9 1 3 ಅಲ್ವಾ. ಈಗ ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನ 8, 10ರ ಸ್ಥಾನದ ಕೆಳಗೆ 10ರ ಸ್ಥಾನ 9, 100ರ ಸ್ಥಾನದ ಕೆಳಗೆ 100ರ ಸ್ಥಾನ 4. ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಈಗ ಕಳಿಬೇಕು. 3ರಲ್ಲಿ 8 ಕಳಿಬೇಕು. ಇರೋದೇ ₹3, ಅದರಲ್ಲಿ ₹8 ಕೊಡು ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ? ಆಗಲ್ಲ ಅಲ್ವಾ. ಹಾಗಾದರೆ 3ರಲ್ಲಿ 8 ಹೋಗಲಿಕ್ಕೆ ಸಾಧ್ಯವಿಲ್ಲ. ಈಗ ನಾವೇನು ಮಾಡಬೇಕು? ದಶಕವನ್ನು ತೆಗೆದುಕೊಳ್ಬೇಕು. ದಶಕ ಅಂದರೆ ಎಷ್ಟು? 10. ದಶಕವನ್ನು ತೆಗೆದುಕೊಂಡಾಗ ದಶಕ ಎಲ್ಲಿಂದ ತಗೋಬೇಕು? ಪಕ್ಕದ ಸಂಖ್ಯೆಯಿಂದ 1 ತೆಗೆದುಕೊಳ್ಬೇಕು. ಪಕ್ಕದ ಸಂಖ್ಯೆಯಿಂದ 1 ಇಲ್ಲಿಗೆ ತೆಗೆದುಕೊಂಡ್ರೆ ಇಲ್ಲಿ ಉಳಿದಿರೋದೇ ಇದ್ದಿದ್ದೇ 1 ಆ ಕಡೆ ತೆಗೆದುಕೊಂಡ್ರೆ ಉಳಿದಿದ್ದು 0. ಇಲ್ಲಿ 3 ಇದೆ, ಆ 3 ಅದರ ಜೊತೆ ಬರ್ಕೊಳ್ಳೋಣ. ಹಾಗಾದರೆ ದಶಕ ತೆಗೆದುಕೊಂಡಾಗ 13 ಆಯಿತು. 13ರಲ್ಲಿ 8 ಹೋದರೆ 5. ಈಗ ನೋಡಿ ಸ್ನೇಹಿತರೆ, ಇಲ್ಲಿ 0 ಉಳಿದಿದೆ. ಒಂದಿತ್ತು ಅದು ಆ ಕಡೆ ಕರ್ಕೊಂಡು ಹೋದಾಗ 0 ಉಳಿದಿದೆ. 0ಯಲ್ಲಿ 9 ಹೋಗೋಕ್ಕಾಗೋದಿಲ್ಲ. ಮತ್ತೆ ಪಕ್ಕದ ಸಂಖ್ಯೆಯಿಂದ ಒಂದು ದಶಕ ತೆಗೆದುಕೊಳ್ಳೋಣ, 10 ಆಗುತ್ತೆ. ಇಲ್ಲಿ ಉಳಿದಿದ್ದು 8. 10ರಲ್ಲಿ 9 ಹೋದರೆ 1 ಉಳಿಯುತ್ತೆ. ಹಾಗಾದರೆ ಇಲ್ಲಿ ಉಳಿದಿರೋ ಸಂಖ್ಯೆ 8. 8ರಲ್ಲಿ 4 ಕಳೆದಾಗ ನಮಗೆ ಬರುವಂಥದ್ದು 4. ಹಾಗಾದರೆ ಈ ರೀತಿ ನಾವು ದಶಕವನ್ನು ತೆಗೆದುಕೊಳ್ಳುವ ಮೂಲಕ ಇಂತಹ ಸಮಸ್ಯೆಗಳನ್ನು, ಇಂತಹ ಲೆಕ್ಕಗಳನ್ನು ಪರಿಹಾರ ಮಾಡಬಹುದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ, ಆಗ ನಿಮಗೆ ಇನ್ನೂ ಖಚಿತವಾಗುತ್ತೆ. ಈ ರೀತಿ ಸಂಖ್ಯೆ ಕೊಟ್ಟಿದ್ದಾರೆ. ಒಂದು 4 ಅಂಕಿಯ ಸಂಖ್ಯೆ, ಒಂದು 3 ಅಂಕಿಯ ಸಂಖ್ಯೆ. ಈ ರೀತಿ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಬರ್ಕೊಳ್ಳಿ ಫಸ್ಟು 9 4 5 3 ಅಲ್ವಾ ಸ್ನೇಹಿತರೆ. ಬರ್ಕೊಂಡ್ರಾ? ಅದೇ ರೀತಿ ಈಗ ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನ, 10ರ ಸ್ಥಾನದ ಕೆಳಗೆ 10ರ ಸ್ಥಾನ, 100ರ ಸ್ಥಾನದ ಕೆಳಗೆ 100ರ ಸ್ಥಾನ. ಇಲ್ಲಿ ಯಾವುದೇ ಸಂಖ್ಯೆಯನ್ನು ಕೊಟ್ಟಿಲ್ಲ, ಅದು 0 ಅಲ್ವಾ. ನೋಡಿ ಸ್ನೇಹಿತರೆ, ಮೈನಸ್ ಕಳೀತಾ ಹೋಗಬೇಕು. 3ರಲ್ಲಿ 9 ಹೋಗುತ್ತಾ? ನಾನು ಆಲ್ರೆಡಿ ಹೇಳಿದ್ದೀನಿ, 3ರಲ್ಲಿ 9 ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಶಕವನ್ನು ತೆಗೆದುಕೋಬೇಕು. ಎಷ್ಟಾಯಿತು? 13 ಆಯಿತು. ಇಲ್ಲಿ ಉಳಿದಿದ್ದೆಷ್ಟು? 4. 13ರಲ್ಲಿ 9 ಹೋದಾಗ ಎಷ್ಟು ಉಳಿಯುತ್ತೆ ಸ್ನೇಹಿತರೆ? 13ರಲ್ಲಿ 9 ಹೋದರೆ ನಮಗೆ ಉಳಿಯೋದು 4 ಅಲ್ವಾ. ಇಲ್ಲಿ ಉಳಿದಿದ್ದೇ 4. 4ರಲ್ಲಿ 7 ಹೋಗೋಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಆಗ ನಾವೇನು ಮಾಡಬೇಕು? ಈ 4ರಲ್ಲಿ ಒಂದು ದಶಕವನ್ನು ತೆಗೆದುಕೊಳ್ಬೇಕು. ಈಗ 14 ಆಯಿತು. 14ರಲ್ಲಿ 7 ಹೋದಾಗ ನಮಗೆ 7 ಉಳಿತು. ಇಲ್ಲಿ ಉಳಿದಿದ್ದೆಷ್ಟು? 3 ಉಳಿದಿದೆ. ಯಾಕಂದರೆ 1 ಆ ಕಡೆ ತೆಗೆದುಕೊಂಡು ಹೋಗಿದ್ವಿ. 4ರಲ್ಲಿ 1 ಹೋಗಿದೆ, 3 ಉಳಿದಿದೆ. 3ರಲ್ಲಿ 3 ಕಳೆದರೆ ನಮಗೆ 0 ಬರುತ್ತೆ. ಇಲ್ಲಿ 9ರಲ್ಲಿ 0 ಹೋದರೆ 9 ಬರುತ್ತೆ ಅಲ್ವಾ ಸ್ನೇಹಿತರೆ. ಇದಿಷ್ಟು ವ್ಯವಕಲನ. ತುಂಬ ಈಸಿ ಇದೆ ಅಲ್ವಾ. ದಶಕವನ್ನು ತೆಗೆದುಕೊಂಡು ವ್ಯವಕಲನ ಮಾಡೋದು ನಿಮಗೆ ತುಂಬ ಮಹತ್ತರವಾದ ಪಾತ್ರ ವಹಿಸುತ್ತೆ. ಇದನ್ನು ನೀವು ತಿಳ್ಕೊಳ್ಳೇಬೇಕು. ಹಾಗಾದರೆ ಇನ್ನೊಂದು ರೀತಿಯ ಲೆಕ್ಕಗಳನ್ನು ಅಂದರೆ ಯಾವ ರೀತಿ? ಹಾಗಾದರೆ 0 ಪಾಯಿಂಟ್ಗಳಿರುವಂತಹ ಲೆಕ್ಕವನ್ನು ಕೊಟ್ಟಾಗ ನೋಡಿ. ಹಾಗಾದರೆ ಹೆಂಗೆ? 5 3 + 2.32 ಈ ರೀತಿ ಕೊಡ್ತಾರೆ. ಈ ರೀತಿ ಕೊಟ್ಟಾಗ ನೀವು ಯಾವ ರೀತಿ ವ್ಯವಕಲನವನ್ನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಿಮಗೆ. ಏನಿಲ್ಲ, ಸಿಂಪಲ್. ಸ್ಥಾನ ಬೆಲೆಯನ್ನು ಕೊಟ್ಟಾಗ ಸ್ಥಾನ ಬೆಲೆಯನ್ನು ನೀವು ಚೆನ್ನಾಗಿ ಅರಿತುಕೊಂಡಿದ್ದರೆ ವ್ಯವಕಲನೂ ಈಸಿ, ಸಂಕಲನೂ ಈಸಿ, ಗುಣಾಕಾರನೂ ಈಸಿ, ಭಾಗಾಕಾರನೂ ಈಸಿ. ಕೊಟ್ಟಿರುವಂಥ ಸಂಖ್ಯೆಗಳನ್ನು ಬರೆದುಕೊಳ್ಳಿ. ಈ ಸಂಖ್ಯೆಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಇದಕ್ಕೆ ಈ ಸಂಖ್ಯೆಗೆ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಾನು ಎಲ್ಲಿ ಹೇಳಿದ್ದೀನಿ, ಲಾಸ್ಟಿಗೆ ಇಟ್ಕೋಬೇಕು ಪಾಯಿಂಟ್ನ, ಮುಂದ್ಗಡೆ 0 ಹಾಕ್ಕೊಳ್ಳಿ ಅಂತ. ನಾನು ನೆಕ್ಸ್ಟ್ ಮುಂದಿನ ಸಂಖ್ಯೆನ ಹಾಕೋಬೇಕಾದ್ರೆ ಸ್ಥಾನ ಬೆಲೆಗೆ ಅನುಗುಣವಾಗಿ ಹಾಕಿಕೊಳ್ಳಿ. ಪಾಯಿಂಟಿನ ನೇರಕ್ಕೆ ಪಾಯಿಂಟಿನ ಮುಂದುಗಡೆ ಅಂದರೆ 1/10ರ ಸ್ಥಾನದಲ್ಲಿ 3, 1/100ರ ಸ್ಥಾನದಲ್ಲಿ 2, ಪಾಯಿಂಟ್ ಹಿಂದುಗಡೆ ಅಂದರೆ ಬಿಡಿ ಸ್ಥಾನದಲ್ಲಿ 2 ಬರ್ಕೊಂಡು ವ್ಯವಕಲನ ಮಾಡಿ. ಇಲ್ಲೇನೂ ಇಲ್ಲ ಅಂದರೆ 0 ಹಾಕೊಂಡ್ರೆ ಹಾಕೋಬೋದು, ಬಿಟ್ಟು ಬಿಡ್ಬೋದು. ಈಗ ನೋಡಿ, 0ರಲ್ಲಿ 2 ಕಳಿಬೇಕು, ಆಗುತ್ತಾ? ಇಟ್ಸ್ ಹೈಲಿ ಇಂಪಾಸಿಬಲ್. ಹಾಗಾದರೆ ಪಕ್ಕದ ಸಂಖ್ಯೆಯಲ್ಲಿ ನಾನು 1 ತೆಗೆದುಕೋಬೇಕು. ಆದರೆ ಪಕ್ಕದ ಸಂಖ್ಯೆಯಲ್ಲೂ ಕೂಡ 0 ಇದೆ ಅಲ್ವಾ. ಪಕ್ಕದ ಸಂಖ್ಯೆಯಲ್ಲೂ ಕೂಡ 0 ಇರೋದರಿಂದ ನಾನು 1 ತೆಗೆದುಕೊಳ್ಳಲು ಆಗೋದಿಲ್ಲ. ಹಾಗಾದರೆ ನಾನು ಇಲ್ಲಿಂದ 1 ತೆಗೆದುಕೊಳ್ತೇನೆ. ಮೊದಲು ಇಲ್ಲಿಂದ 1 ತೆಗೆದುಕೊಳ್ತೀನಿ.
ಆಗ ಇಲ್ಲಿ ಉಳಿದಿದ್ದು 2 ಅಲ್ವಾ ಸ್ನೇಹಿತರೆ. ಇಲ್ಲಿ ಉಳಿದಿರೋದು ಎಷ್ಟೀಗ 2. ಇಲ್ಲಿ 1 ತೊಗೊಂಬಂದಾಗ ಇದು ಎಷ್ಟಾಯಿತು 10 ಆಯಿತು. ಈಗ 10 ಆಗಿದೆ ಅಲ್ವಾ. ಈ 10ರಲ್ಲಿ ನಾನು ಈಗ ಇದಕ್ಕೆ ತಗೋತಿದ್ದೀನಿ 1. ಇಲ್ಲಿ ಉಳಿದಿದ್ದು ಎಷ್ಟಾಗಾದರೆ 9. ಇಲ್ಲಿ 1 ತೆಗೆದುಕೊಂಡಾಗ ಇದು 10 ಆಯಿತು. 10ರಲ್ಲಿ 2 ಹೋದರೆ 8. ಇಲ್ಲಿ ಉಳಿದಿರುವಂಥ ಸಂಖ್ಯೆ 9. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ 10 ಆದ ನಂತರ ನಾನು 1 ತೆಗೆದುಕೊಂಡೆ, ಹಾಗಾಗಿ ಇಲ್ಲಿ ಉಳಿದಿರೋದು 9. 9ರಲ್ಲಿ 3 ಹೋದರೆ 6. ಬಿಂದುವಿಗೆ ಬಿಂದು. 2ರಲ್ಲಿ 2 ಹೋದರೆ 0. 5ಕ್ಕೆ 5 ಸ್ನೇಹಿತರೆ ಅಲ್ವಾ. ಇಷ್ಟು ಸಿಂಪಲ್ ಇದೆ ನೋಡಿ. 50.68. ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಾಗ, ಬಿಂದುಗಳನ್ನು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಕೊಟ್ಟಾಗ ಯಾವ ರೀತಿ ನಾವು ಸಂಕಲನ ವ್ಯವಕಲನಗಳನ್ನು ಮಾಡಬೇಕು ಅಂತ ಗೊತ್ತಿತ್ತು ಅಂದರೆ ತುಂಬ ಈಸಿಯಾಗಿ ನೀವು ಮಾಡ್ಕೊತ ಹೋಗ್ತೀರಾ. ಲಾಸ್ಟ್ ಲೆಕ್ಕವನ್ನು ನೋಡೋಣ. ಓಕೆ, ಈ ಸಂಖ್ಯೆಯನ್ನು ಮಾಡೋಣ. 73.42. ನೋಡಿ, ಬಿಂದುವಿಗೆ ಬಿಂದುವನ್ನು ಇಟ್ಟುಕೊಳ್ಳಿ. ಬಿಂದುವಿನ ಮುಂದುಗಡೆ 2 0 ಆನಂತರ 3. ಬಿಂದುವಿನ ಹಿಂದುಗಡೆ 0 ಅಲ್ವಾ. ಈಗ ಕಳೆಯೋಣ. ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ 0 ಇದೆ ಅಲ್ವಾ. ಎಸ್. ಈಗ ನೋಡಿ 0 ಅಲ್ಲಿ 3 ಹೋಗ್ಬೇಕು, ಹೋಗುತ್ತಾ? ಇಲ್ಲಿ ಇಂಪಾಸಿಬಲ್. ಈಗ ಇದರಲ್ಲಿ 1 ತೆಗೆದುಕೊಂಡೆ, ದಶಕವನ್ನು ಇದು ಇದ್ದಿತ್ತು ಹಂಗೆ ಬರ್ಕೊಂಡೆ, 10 ಆಯಿತು. 10ರಲ್ಲಿ 3 ಹೋದರೆ 7. ಇಲ್ಲಿ ಉಳಿದಿರುವಂಥ ಸಂಖ್ಯೆ 1, ಯಾಕಂದರೆ ಇದ್ದಿದ್ದು 2, 2ರಲ್ಲಿ 1 ಆ ಕಡೆ ತೊಗೊಂಡು ಹೋದೆ. ಉಳಿದಿದ್ದು 1. 1ರಲ್ಲಿ 0 ಹೋಗುತ್ತಾ? ಹೋಗಲ್ಲ. 1ರಲ್ಲಿ 0 ಹೋದರೆ 1 ಉಳಿಯುತ್ತೆ. ಹಾಗಾದರೆ ಮುಂದಿನ ಸಂಖ್ಯೆಯಲ್ಲಿ ದಶಕವನ್ನು ತೆಗೆದುಕೊಂಡಿಲ್ಲ. 4 ಹೆಂಗಿದ್ದು ಹಂಗೆ ಇದೆ. 4ರಲ್ಲಿ 0 ಹೋಗುತ್ತಾ? ಹೋಗಲ್ಲ. 4ಕ್ಕೆ 4. ಬಿಂದುವಿಗೆ ಬಿಂದು. 3ರಲ್ಲಿ 0 ಹೋಗೋದಿಲ್ಲ. 3ಕ್ಕೆ 3. 7ಕ್ಕೆ ಇಲ್ಲಿ ಏನಿಲ್ಲ ಅಂದರೆ 0. 7ರಲ್ಲಿ 0 ಹೋದರೆ 7. 73.417. ಇಷ್ಟು ಉತ್ತರ. ಈ ರೀತಿ ನೀವು ಈ ಲೆಕ್ಕಗಳನ್ನು ಸುಲಭೀಕರಿಸುತ್ತಾ ಹೋಗಬೇಕು ಸ್ನೇಹಿತರೆ. ಹಾಗಾದಾಗ ಈ ಸ್ಥಾನ ಬೆಲೆಗಳನ್ನು ಅರಿತುಕೊಂಡು ನೀವು ಲೆಕ್ಕಗಳನ್ನು ಮಾಡ್ತಾ ಹೋದಾಗ ಮಾತ್ರ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ತರಗತಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಇನ್ನೊಂದಿದೆ. ಏನು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 5 ಪ್ಲಸ್ 7 ಮೈನಸ್ 10 ಪ್ಲಸ್ 12 ಮೈನಸ್ 15 ಮೈನಸ್ 8. ಈ ರೀತಿಯ ಸಂಖ್ಯೆಗಳನ್ನು ಕೊಟ್ಬಿಡ್ತಾರೆ. ಮೇನ್ ಎಕ್ಸಾಮ್ ಅಥವಾ ಯಾವುದೇ ರೀತಿಯ CETಗಳಲ್ಲಿ ಈ ರೀತಿ ಚಿಹ್ನೆಗಳನ್ನು ಮಿಶ್ರಣ ಮಾಡಿ ಕೊಡ್ತಾರೆ. ಚಿಹ್ನೆಗಳನ್ನು ಮಿಶ್ರಣ ಮಾಡಿ ಕೊಟ್ಟಾಗ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು, ಯಾವ ರೀತಿ ನಾವು ಸುಲಭೀಕರಿಸಬೇಕು ಅಂತೇಳಿ ನಮಗೆ ಗೊಂದಲಮಯ ಆಗೋಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ 5ಕ್ಕೆ ಯಾವ ಚಿಹ್ನೆ ಇದೆ, ಯಾವುದೂ ಚಿಹ್ನೆ ಇಲ್ಲ ಅಂದರೆ ಅಲ್ಲಿ ಪ್ಲಸ್ ಚಿಹ್ನೆಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಲ್ವಾ? ಈಗ ನೋಡಿ ಸ್ನೇಹಿತರೆ, ಈ ರೀತಿ ಕೊಟ್ಟಾಗ ನಿಮಗೆ ಯಾವಾಗಲೂ ತಿಳ್ಕೊಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ರೂಲ್ಸ್ ಏನು ಅಂತ ಹೇಳಿದ್ರೆ, ಯಾವುದೇ 2 ಸಂಖ್ಯೆಗಳಿಗೆ ಪ್ಲಸ್ ಚಿಹ್ನೆಗಳನ್ನು ಹೊಂದಿದರೆ, ಅಂದರೆ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದರೆ, ಪ್ಲಸ್ ಆಗಿರಲಿ ಅಥವಾ ಮೈನಸ್ಸೇ ಆಗಿರಲಿ, ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ, ಯಾವುದೇ 2 ಸಂಖ್ಯೆಗಳು ಒಂದೇ ರೀತಿಯ ಚಿಹ್ನೆ, ಪ್ಲಸ್ ಅಂದರೆ ಒಂದೇ ರೀತಿ, ಮೈನಸ್ ಅಂದರೆ ಒಂದೇ ರೀತಿ, ಈ ರೀತಿ ಯಾವುದೇ ಸಂಖ್ಯೆಗಳು ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದಾಗ ಆ 2 ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು. ಆ ಎರಡು ಸಂಖ್ಯೆಗಳನ್ನು ನಾವು ಸಂಕಲನ ಮಾಡಬೇಕು. ಅವು ಮೈನಸ್ ಚಿಹ್ನೆಗಳನ್ನು ಹೊಂದಿದ್ದರೂ ಕೂಡ ನಾವು ಸಂಕಲನ ಮಾಡಬೇಕು. ಯಾಕಂದರೆ ಎರಡೂ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿರುತ್ತದೆ. ಹಾಗಾಗಿ ನಾವೇನು ಮಾಡಬೇಕು? ಸಂಕಲನ ಮಾಡಬೇಕು. ಅವು ಮೈನಸ್ ಆದರೂ ಒಂದಿರಲಿ, ಪ್ಲಸ್ ಆದರೂ ಒಂದಿರಲಿ, ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಯಾವಾಗಲೂ ಸಂಕಲನ ಮಾಡಬೇಕು. ಅದೇ ರೀತಿ ನೋಡಿ, ಪ್ಲಸ್ ಮೈನಸ್ ಅಥವಾ ಮೈನಸ್ ಪ್ಲಸ್ ನೋಡಿ, ಒಂದು ಸಂಖ್ಯೆ ಪ್ಲಸ್ ಹೊಂದಿದ್ದು ಇನ್ನೊಂದು ಸಂಖ್ಯೆ ಮೈನಸ್ ಹೊಂದಿದ್ದರೆ, ಅಥವಾ ಒಂದು ಸಂಖ್ಯೆ ಮೈನಸ್ ಹೊಂದಿದ್ದು ಇನ್ನೊಂದು ಸಂಖ್ಯೆ ಪ್ಲಸ್ ಅನ್ನು ಹೊಂದಿದ್ದರೆ, ಆಗ ನಾವು ವ್ಯವಕಲನ ಮಾಡಬೇಕು. ಆ 2 ಸಂಖ್ಯೆಗಳನ್ನು ಏನು ಮಾಡಬೇಕು? ವ್ಯವಕಲನ ಮಾಡಬೇಕು. ಈ ರೂಲ್ಸ್ ನಿಮಗೆ ಗೊತ್ತಿತ್ತಂದರೆ ಈ ರೀತಿಯ ಸಂಖ್ಯೆಗಳು ಸುಲಭೀಕರಿಸುವುದು ನಿಮಗೆ ತುಂಬ ಈಸಿ ಸ್ನೇಹಿತರೆ. ಓಕೆನಾ? ನೋಡಿ, ನಾನು ಎರಡೇ ಸಂಖ್ಯೆಗಳನ್ನು ಸುಲಭೀಕರಿಸುತ್ತಾ ಮುಂದೆ ಸಾಗ್ತೀನಿ. ಇವೆಲ್ಲ ಸಂಖ್ಯೆಗಳನ್ನು ಹಂಗೆ ಬರ್ಕೊತೀನಿ.
ನೋಡಿ, ಮೊದಲು ಈ ಎರಡು ಸಂಖ್ಯೆಗಳನ್ನಷ್ಟೇ ತೆಗೆದುಕೊಂಡೆ. ಈ ಎರಡು ಸಂಖ್ಯೆಗಳನ್ನಷ್ಟೇ ತೊಗೊಂಡಾಗ 5ಕ್ಕಿರುವ ಚಿಹ್ನೆ ಪ್ಲಸ್ 7ಕ್ಕಿರುವ ಚಿಹ್ನೆ ಪ್ಲಸ್. ಹಾಗಾದರೆ ಈ ಎರಡು ಸಂಖ್ಯೆಗಳನ್ನು ನಾನೇನು ಮಾಡಬೇಕು? ಸಂಕಲನ ಮಾಡಬೇಕು. ಒಂದೇ ರೀತಿಯ ಚಿಹ್ನೆ ಇದ್ದಾವೆ, ಸಂಕಲನ ಮಾಡಬೇಕು. 5 + 7 ಎಷ್ಟಾಗುತ್ತೆ? 12. 12 ಆಯಿತಾ? ದೊಡ್ಡ ಅಂಕಿಯ ಚಿಹ್ನೆ ಪ್ಲಸ್. ಇವೆರಡರಲ್ಲಿ ದೊಡ್ಡ ಅಂಕಿ 7, 7ಕ್ಕೆ ಇರುವಂಥ ಚಿಹ್ನೆ ಪ್ಲಸ್. ನೀವು ಇಲ್ಲಿ ದೊಡ್ಡ ಅಂಕಿ ಅಂತ ನೋಡಲಿದ್ರೂ ಪರವಾಗಿಲ್ಲ, ಯಾಕಂದರೆ ಎರಡು ಸೇಮ್ ಚಿಹ್ನೆಗಳಿದ್ದಾಗ ಅದೇ ಚಿಹ್ನೆಯನ್ನು ಇಡ್ತೀವಿ. ಮುಂದೆ ಇರುವಂಥ ಸಂಖ್ಯೆ ಯಾವುದು? ಮುಂದೆ ಇರುವ ಸಂಖ್ಯೆಯನ್ನು ಮಾತ್ರ ನಾನು ಬರೆದುಕೊಳ್ತೀನಿ. ಪ್ರತಿಯೊಂದು ಸುಲಭವಾದ ನಂತರ ಒಂದೊಂದು ಸಂಖ್ಯೆಯನ್ನು ಮತ್ತೆ ತೆಗೆದುಕೊಳ್ತಾ ಹೋಗ್ತೇನೆ. ಈ ಎರಡು ಸಂಖ್ಯೆಗಳಾಯಿತು. ಈಗ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ತಾ ಹೋಗ್ತೇನೆ. 10 - 10. ಈಗ ನೋಡಿ ಸ್ನೇಹಿತರೆ, ಈ 12ಕ್ಕೆ ಪ್ಲಸ್ ಇದೆ, 10ಕ್ಕೆ ಮೈನಸ್ ಇದೆ. ಬೇರೆ ಬೇರೆ ಚಿಹ್ನೆಗಳು ಬಂದವು. ಬೇರೆ ಬೇರೆ ಚಿಹ್ನೆಗಳು ಬಂದಾಗ ಕಳಿಬೇಕು, ವ್ಯವಕಲನ ಮಾಡಬೇಕು. 12ರಲ್ಲಿ 10ನ್ನು ಕಳೆದಾಗ 2 ಉಳಿಯುತ್ತದೆ. 2 ಉಳಿದ ನಂತರ ನೀವು ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯವಾಗಿ ಈ ಎರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಮಾತ್ರ ಇಡಬೇಕು. ದೊಡ್ಡ ಸಂಖ್ಯೆಯ ಚಿಹ್ನೆ, ದೊಡ್ಡ ಸಂಖ್ಯೆ 12, 12ಕ್ಕಿರುವ ಚಿಹ್ನೆ ಪ್ಲಸ್ಸು. ಆ ಪ್ಲಸ್ಸನ್ನು ನಾವಿಲ್ಲಿ ಇಡಬೇಕು. 10ನ್ನು ತೆಗೆದುಕೊಂಡಿದ್ವಿ, 10ರ ಕೆಲಸ ಮುಗೀತು. ಈಗ +12 ಇದೆ, +12ನ್ನು ತೆಗೆದುಕೊಂಡೆ. +12ನ್ನು ತೆಗೆದುಕೊಂಡ ನಂತರ ಈ ಎರಡು ಸಂಖ್ಯೆಗಳಿರುವಂಥ ಚಿಹ್ನೆಗಳನ್ನು ನೋಡ್ಕೋಬೇಕು. ಎರಡೂ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದಾವೆ. ಆಗ ನಾವು ಸಂಕಲನ ಮಾಡ್ತೇವೆ ಅಲ್ವಾ? ಗೊತ್ತಿದೆ ಅಲ್ವಾ? ಹಾಗಾದರೆ 12 + 2 14. ದೊಡ್ಡ ಅಂಕಿ ಯಾವುದಿದು? +12 ಇದೆ. ಅಥವಾ ಎರಡು ಒಂದೇ ರೀತಿಯ ಚಿಹ್ನೆಗಳಿದ್ದಾಗ ಅದೇ ಚಿಹ್ನೆಯನ್ನು ನಾವು ಮುಂದುವರಿಸ್ತಾ ಹೋಗ್ತೇವೆ. ಅದಾದ ನಂತರ ಬರುವಂತಹ ಸಂಖ್ಯೆ -15. ನೋಡಿ, ಈಗ ಮತ್ತೆ ಬೇರೆ ಬೇರೆ ರೀತಿಯ ಚಿಹ್ನೆಗಳು ಬಂದವು. ಬೇರೆ ಬೇರೆ ರೀತಿಯ ಚಿಹ್ನೆಗಳು ಬಂದವು ಅಂತ ಹೇಳಿದ್ರೆ ನೀವು ವ್ಯವಕಲನ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಹಾಗಾದರೆ 15ರಲ್ಲಿ 14ನ್ನು ಕಳೆದಾಗ 1 ಸಿಗುತ್ತೆ. ಆದರೆ ದೊಡ್ಡ ಅಂಕಿ ಯಾವುದು? 14, 15. 15 ದೊಡ್ಡ ಅಂಕಿ ಅಲ್ವಾ? 15ಕ್ಕಿರುವಂಥ ಚಿಹ್ನೆಯನ್ನು ಇಡುವುದನ್ನು ನಾವು ಮರೆಯುವಂತಿಲ್ಲ. ಈಗ ನಾವು ಕೊನೆಯ ಸಂಖ್ಯೆಯನ್ನು ಕೆಳಗಡೆ ತೆಗೆದುಕೊಳ್ಳೋಣ. -8. ನೋಡಿ ಸ್ನೇಹಿತರೆ, 1ಕ್ಕೂ ಮೈನಸ್ ಇದೆ, 8ಕ್ಕೂ ಮೈನಸ್ ಇದೆ, 2ಕ್ಕೂ ಮೈನಸ್ ಚಿಹ್ನೆಗಳಿದ್ದಾವೆ. ಹಾಗಾದರೆ ಎರಡು ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದೆ. ಹಾಗಾದರೆ ಇವೆರಡೂ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕು, ಕೂಡಿಸ್ಬೇಕು. ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 9, 8 + 1 9 ಬರುತ್ತೆ. ದೊಡ್ಡ ಅಂಕಿಯ ಚಿಹ್ನೆಯನ್ನು ಇಡಬೇಕು. ಆದರೆ ಇಲ್ಲಿ ಎರಡು ಒಂದೇ ರೀತಿಯ ಚಿಹ್ನೆ, ಯಾವುದಾದ್ರೂ ಒಂದು ಅದೇ ಚಿಹ್ನೆಯನ್ನು ಇಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಹಾಗಾದರೆ ಇದಿಷ್ಟೂ ಪ್ರಾಬ್ಲಮ್ನ ನಾವು ಸುಲಭೀಕರಿಸಿದಾಗ ಕೊನೆಯಲ್ಲಿ ಬರುವಂತಹ ಉತ್ತರ ನಮಗೆ -9. ಇದು ನಿಮಗೆ ತುಂಬ ಪ್ರಮುಖವಾದ ಮಾಹಿತಿ ಸ್ನೇಹಿತರೆ. ಇದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಏನು ಹೇಳ್ತೀವಿ, ಅದರಲ್ಲಿ ಈ ರೀತಿಯ ಒಂದು ಲೆಕ್ಕ, ಈ ರೀತಿಯ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಅಥವಾ ಈ ರೀತಿ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ರೀತಿಯ ವಿಧಾನವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಏನು ಇನ್ನೊಂದು ರೀತಿಯ ವಿಧಾನ ಅಂತ ಹೇಳಿದ್ರೆ, ಇದೇ ಲೆಕ್ಕವನ್ನು ತೆಗೆದುಕೊಳ್ತೇನೆ ಸ್ನೇಹಿತರೆ. +5 +7 -10 +12 -15 -8. ಇದೇ ಲೆಕ್ಕವನ್ನು ಇನ್ನೊಂದು ವಿಧಾನದಿಂದ ನಾನು ಬಿಡಿಸ್ತಾ ಹೋಗ್ತೇನೆ. ಏನು ಅದು ಅಂತ ಹೇಳಿದ್ರೆ, ಮೊದಲು ನೋಡಿ ಸ್ನೇಹಿತರೆ, ಪ್ಲಸ್ ಅಂದರೆ ಸಂಕಲನ ಚಿಹ್ನೆ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ಒಂದು ಕಡೆ ಬರೆದುಕೊಳ್ಳಿ. ಓಕೆನಾ? ಒಂದು ಕಡೆ. ಈಗ 5ಕ್ಕೂ ಪ್ಲಸ್ ಇದೆ, 7ಕ್ಕೂ ಪ್ಲಸ್ ಇದೆ, 12ಕ್ಕೂ ಪ್ಲಸ್ ಇದೆ. ಆ ಮೂರು ಸಂಖ್ಯೆಗಳನ್ನು ಒಂದು ಕಡೆ ಬರ್ಕೊಳ್ಳೋಣ. +5 +7 +12. ಈ ಮೂರು ಸಂಖ್ಯೆಗಳನ್ನು ಒಂದು ಕಡೆ ಬರ್ಕೊಂಡ್ವಿ. ಈಗ ಅದೇ ಮೈನಸ್ ಚಿಹ್ನೆಗಳಿರುವಂಥ ಸಂಖ್ಯೆಗಳನ್ನು ಒಂದು ಸೈಡು. -10 -15 -8 -10 -15 -8 ಅಲ್ವ ಸ್ನೇಹಿತರೆ? ಈಗ ನೋಡಿ, ಈಗೇನು ಮಾಡೋಣ ಅಂತ ಹೇಳಿದ್ರೆ, ಪ್ಲಸ್ ಇರೋವನ್ನೆಲ್ಲವನ್ನು ನಾವೇನು ಮಾಡೋಣ? ಕೂಡಿಸ್ಕೊಂಬಿಡೋಣ. ಯಾಕಂದರೆ ಎಲ್ಲ ಒಂದೇ ರೀತಿಯ ಚಿಹ್ನೆಗಳಿದ್ದಾವೆ. ಒಂದೇ ರೀತಿಯ ಚಿಹ್ನೆಗಳಿರುವಂತಹ ಸಂಖ್ಯೆಗಳನ್ನು ನಾನೇನು ಮಾಡ್ತಿದ್ದೀನಿ? ಕೂಡಿಸ್ಕೊತಿದ್ದೀನಿ. 12 7 19 19 5 24 ಅಲ್ವಾ? ಮೂರೂ ಕೂಡ ಒಂದೇ ರೀತಿಯ ಚಿಹ್ನೆ ಇರುವುದರಿಂದ ಅದೇ ಚಿಹ್ನೆಯಲ್ಲಿ ನಾವು ಮುಂದುವರಿತಾ ಹೋಗ್ತೇವೆ. ಹಾಗಾದರೆ ಈಗ ಮೈನಸ್ ಚಿಹ್ನೆ ಇದ್ದಾವೆ. ಇವಷ್ಟಕ್ಕೂ ಮೈನಸ್ ಚಿಹ್ನೆ ಇರೋದ್ರಿಂದ, ಅಂದರೆ ಎಲ್ಲವೂ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿರೋದ್ರಿಂದ ನಾನೇನು ಮಾಡಬೇಕಂತ ಹೇಳಿದ್ದೆ? ಸಂಕಲನ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಒಂದೇ ರೀತಿಯ ಚಿಹ್ನೆಗಳಿದ್ದಾಗ, ಅದು ಮೈನಸ್ ಆದರೂ ಆಗಿರ್ಬೋದು, ಪ್ಲಸ್ ಆದರೂ ಆಗಿರ್ಬೋದು, ಒಂದೇ ರೀತಿಯ ಚಿಹ್ನೆಗಳಿದ್ದಾಗ ನಾನೇನು ಮಾಡಬೇಕಂತ ಹೇಳಿದ್ದೆ? ಸಂಕಲನ ಮಾಡಬೇಕು. ನೋಡಿ, 10ಕ್ಕೂ ಮೈನಸ್ ಇದೆ, 15ಕ್ಕೂ ಮೈನಸ್ ಇದೆ, 8ಕ್ಕೂ ಮೈನಸ್ ಇದೆ. ಅಂದರೆ ಮೂರಕ್ಕೂ ಒಂದೇ ರೀತಿಯ ಚಿಹ್ನೆ ಇರೋದ್ರಿಂದ ಸಂಕಲನ ಮಾಡಬೇಕು. 10 5 15 15 1 8 23 ಅಲ್ವಾ? 23 ಇದೆ.
ಆದರೆ 23 ಬರೆಯೋದರ ಜೊತೆಗೆ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. 23 ಬರೆಯೋದರ ಜೊತೆಗೆ 10, 15, 25, 25 1 8 33 33 ಬರೆಯೋದರ ಜೊತೆಗೆ ಇದೇ ಚಿಹ್ನೆಯನ್ನು ಮುಂದುವರಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದೇ ಚಿಹ್ನೆಯನ್ನು ನೀವು ಮುಂದುವರಿಸಬೇಕು. ಮೈನಸ್ ಚಿಹ್ನೆಯನ್ನು ನಾವು ಮುಂದುವರಿಸಬೇಕು ಅಲ್ವಾ? ಮೈನಸ್ ಚಿಹ್ನೆಯನ್ನು ಮುಂದುವರಿಸೋದು ಮರೀಬಾರ್ದು. ಯಾಕಂದರೆ ಇವಿಷ್ಟು ಸಂಖ್ಯೆಗಳು ಮೈನಸ್ಸನ್ನು ಹೊಂದಿರೋದ್ರಿಂದ ಮೈನಸ್ ಚಿಹ್ನೆಯನ್ನು ಇಡಬೇಕು. ಇವಿಷ್ಟು ಸಂಖ್ಯೆಗಳು ಪ್ಲಸ್ ಚಿಹ್ನೆ ಹೊಂದಿದ್ದು ಪ್ಲಸ್ 1 ಹೊಂದಿದ್ದೀವಿ. ಈಗ ಕೊನೆಯಲ್ಲಿ ಆ ರೂಲ್ಸನ್ನು ನೀವು ಫಾಲೋ ಮಾಡಬೇಕು. ಏನು? ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿದ್ದಾಗ ನಾವೇನು ಮಾಡಬೇಕು? ಕಳಿಬೇಕು. 24ರಲ್ಲಿ 33 ಕಳಿಬೇಕು, ಅಥವಾ 33ರಲ್ಲಿ 24 ಕಳೆದ್ರೂ ಓಕೆ. ಯಾಕಂದರೆ ನಾವು ಲಾಸ್ಟಿಗೆ ದೊಡ್ಡ ಅಂಕೆಯ ಚಿಹ್ನೆಯನ್ನು ಇಡ್ತೀವಿ. ಹಾಗಾಗಿ ಈಗ ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿರೋದ್ರಿಂದ ಕಳಿತೀವಿ. 33ರಲ್ಲಿ 24 ಹೋದರೆ 9 ಬರುತ್ತೆ. ದೊಡ್ಡ ಅಂಕೆ ಯಾವುದು? 33, 24. 33 ಅಲ್ವಾ? 33 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇದರ ಚಿಹ್ನೆಯನ್ನು ನಾವು ಇಡ್ತಾ ಹೋಗ್ತೇವೆ. ನೋಡಿ ಸ್ನೇಹಿತರೆ, ಈ ಒಂದು ವಿಧಾನದಿಂದ ಮಾಡಿದರೂ ಕೂಡ ನಿಮಗೆ -9 ಬಂತು. ನೀವು ಈ ವಿಧಾನದಿಂದ ಮಾಡಿದರೂ ಕೂಡ -9 ಬರುತ್ತೆ. ಈ ಎರಡರಲ್ಲಿ ಯಾವ ವಿಧಾನವನ್ನು ನೀವು ಅನುಸರಿಸಿದರೂ ಸಹ ನಿಮಗೆ ಬರುವಂತಹ ಉತ್ತರ ಸರಿಯಾಗಿಯೇ ಇರುತ್ತದೆ. ಇದಿಷ್ಟನ್ನು ನೀವು ತಿಳ್ಕೊಂಡಿವಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ರೀತಿಯ ಬೋರ್ಡ್ ಎಕ್ಸಾಮಲ್ಲೂ ಕೂಡ ನೀವು ಸಕ್ಸಸ್ಫುಲ್ಲಾಗಿ ಈ ರೀತಿಯ ಲೆಕ್ಕಗಳನ್ನು ಸುಲಭೀಕರಿಸ್ತೀರಿ. ಓಕೆ, ಇಂದಿನ ತರಗತಿ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ, ಜೊತೆಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇಂದಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.